ಕೂಡ ನೋಡ್ತಾ ಇದ್ದೀರಿ. ಇಷ್ಟೊಂದು ಬೃಹತ್ ಸಮಾವೇಶವನ್ನ ಬೂದಿಕೋಟೆ ಚರಿತ್ರೆಯಲ್ಲಿ ಇದು ಮೊದಲು ಅಂತಕ್ಕಂದ್ರೆ ತಪ್ಪಾಗಲಾರದು. ಅದಕ್ಕೆ ಕಾರಣ ಏನು ಅಂತಂದ್ರೆ ಬರೀ ಸ್ವಪ್ರತಿಷ್ಠೆ ಬಂದಿಲ್ಲ, ಇಲ್ಲಿ ಯಾವುದೇ ಕ್ಯಾನ್ವಾಸ್ ಬಂದಿಲ್ಲ, ಯಾವುದೇ ಚುನಾವಣೆ ಬಂದಿಲ್ಲ. ಕಾರಣ ಇಲ್ಲಿ ಸೇರಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ. ಇವತ್ತು ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಇಲ್ಲಿ ಸಾಕ್ಷಿಯಾಗಿದ್ದಾರೆ. ಇಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಇಲ್ಲಿ ನೋಡ್ಬೋದು. ಏನು ಅಂತಂದರೆ ನಾರಾಯಣಸ್ವಾಮಿ ಅವರ ಸಾಧನೆಯನ್ನು, ಇಲ್ಲಿನ ಭಾಗದ ಶಾಸಕರಾಗಿರ್ತಕ್ಕಂಥ ನಾರಾಯಣಸ್ವಾಮಿಯವರು ಸರ್ಕಾರದ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಲ್ಲಿ, ಮಾನ್ಯ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಪರಮೇಶ್ವರರು ಕೂಡ ಅತ್ಯಂತ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ನನ್ನ ತಾಲೂಕಿಗೆ ಅನುದಾನ ಬೇಕಾಗಿದೆ, ಕುಡಿಯುವ ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಡಾಂಬರೀಕರಣ ವ್ಯವಸ್ಥೆ ಇರ್ಬೋದು, ಸಿಮೆಂಟ್ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಐಮಾಸ್ ಲೈಟ್ ಇರಬೇಕು ಅಂತ ಎಲ್ಲ ಮಟ್ಟದಲ್ಲೂ ಕೂಡ ದೊಡ್ಡ ಹೋರಾಟವನ್ನು ಮಾಡಿ ಬೂದಿಕೋಟೆ ಹೋಬಳಿಗೆ ಸುಮಾರು 92 ಕೋಟಿ ರೂಪಾಯಿಯನ್ನು, ಇದು ಬರೀ ಮಾತಿನಲ್ಲ ಕಾರ್ಯರೂಪದಲ್ಲಿ ತಂದಿರತಕ್ಕಂಥ ನಾರಾಯಣಸ್ವಾಮಿ ಅವರ ಶಕ್ತಿ ಎಲ್ಲಿದೆ ಅಂತಂದರೆ, ಅದನ್ನೆಲ್ಲ ಶಕ್ತಿ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತಂದರೆ ನೀವೆಲ್ಲ ಶಕ್ತಿ ಕೊಟ್ರಿ. 3 ಚುನಾವಣೆಯಲ್ಲಿ ಅವರನ್ನು ಸತತವಾಗಿ ಗೆಲ್ಲಿಸಿದ್ರಿ. ಆ ಶಕ್ತಿಯ ಪ್ರತಿಫಲ ಇವತ್ತು 92 ಕೋಟಿ ರೂಪಾಯಿಗಳನ್ನು ಬೂದಿಕೋಟೆ ಹೋಗ್ಲಿಕ್ಕೆ ಆಗ್ಲಿಕ್ಕೆ ಸಾಧ್ಯ ಆಗಿದೆ. ಶಕ್ತಿ ಒಬ್ಬ ಶಾಸಕರಿಗೆ ಎಲ್ಲಿ ಬರ್ತದೆ ಅಂತಂದರೆ ಜನರು ಕೊಟ್ಟಿರ್ತಕ್ಕಂಥ ಶಕ್ತಿ, ಮುಖಂಡರು ಕೊಟ್ಟಿರ್ತಕ್ಕಂಥ ಶಕ್ತಿ, ನಾಯಕರು ಕೊಟ್ಟಿರ್ತಕ್ಕಂಥ ಶಕ್ತಿ, ಇಲ್ಲಿರ್ತಕ್ಕಂಥ ತಾಯಂದ್ರು ಕೊಟ್ಟಿರ್ತಕ್ಕಂಥ ಶಕ್ತಿ ಎಷ್ಟು ಬಲ ಬರ್ತದೆ ಅಂತಂದರೆ, ಆನೆ ಬಲ ಬರಬೇಕಾದ್ರೆ ನೀವು ಕೊಟ್ಟಿರ್ತಕ್ಕಂಥ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಇವತ್ತು ಸರ್ಕಾರದ ಮಟ್ಟದಲ್ಲಿ ಏನೋ ಅನುದಾನವನ್ನು ತರ್ತಕ್ಕಂಥದ್ದು ಸಣ್ಣ ವಿಷಯ ಅಲ್ಲ. ನಮ್ಮ ಮಹದೇವರು ಹೇಳಿದರು, ಸರ್ಕಾರದ ಮಟ್ಟದಲ್ಲಿ 1 ರೂಪಾಯಿ ಬಿಡುಗಡೆ ಆಗಬೇಕಾದ್ರೆ ನೂರಾರು ದಿವಸ ಓಡಾಡಬೇಕಾಗ್ತದೆ. ಇವತ್ತೊಂದಿಲ್ಲ. ನಾನು ಹೇಳ್ತಕ್ಕಂಥ ಇಷ್ಟೇ, ಇವತ್ತು ನೀವು ಕೆಲಸ ಮಾಡ್ತಾ ಇದ್ದೀರಿ, ನೀವು ಯಾರು ದುಡ್ಡನ್ನು ಹೊಡಿತಾ ಇಲ್ಲ, ಯಾರು ಜೋಬ್ಗೆ ಕೈ ಹಾಕ್ತಾ ಇಲ್ಲ. ಇವತ್ತು ಮೊಬೈಲ್ ಆಫ್ ಮಾಡಿ ರೂಮಲ್ಲಿ ಕೂಡ ಹಾಕಿ, ಅಧಿಕಾರಿಗಳು ಕೂಡ ಹಾಕಿ ವಸೂಲಾತಿ ಕೂಡ ನೀವು ಯಾರು ಕೂಡ ಮಾಡ್ತಾ ಇಲ್ಲ. ಎಲ್ಲರೂ ನೋಡ್ತಾ ಇದ್ದಾರೆ, ನಾವೆಲ್ಲ ಕೂಡ ನೋಡಿದ್ವಿ ಇತಿಹಾಸದಲ್ಲಿ. ಇವತ್ತು ಅಧಿಕಾರ ಬಂದ ತಕ್ಷಣ ಮೊಬೈಲ್ ಸ್ವಿಚ್ಗಳನ್ನು ಆಫ್ ಮಾಡಿ ಒಳಗಡೆ ಕಳಿಸ್ಕೊಂಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಹಂಗಾಗಿ ನಾನೇನು ಹೇಳಿಕ್ಕೆ ಕೊಡ್ತಾ ಇದ್ದೀನಿ ಅಂದರೆ, ಇವತ್ತು ಇಷ್ಟೊಂದು ಬೃಹದಾಕಾರವಾಗಿ ಜನ ಬರಬೇಕಾದ್ರೆ ಸರಳವಾಗಿ ದುಡ್ಡು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ರಸ್ತೆ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಮಾಡಿದ್ದಾರೆ. ಅವ್ರಿಗೆ ಪ್ರತಿಫಲ ನೀವೇನು ಕೊಡಬೇಕು ಹೇಳಿ? ನೀವೇನು ಕೊಡ್ಬೇಕು ಹೇಳಿ? ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು, APM ಚುನಾವಣೆ ಇರ್ಬೋದು, ಪ್ರಾಥಮಿಕ ಕೃಷಿ ಬ್ಯಾಂಕಿನ ಚುನಾವಣೆ ಇರ್ಬೋದು, ಎಲ್ಲ ಚುನಾವಣೆಯಲ್ಲೂ ಕೂಡ ಇವತ್ತು ಎನ್ ನಾರಾಯಣಸ್ವಾಮಿ ಅವರನ್ನು ಕೈ ಬಲಪಡಿಸಬೇಕಾದ್ರೆ ಅವ್ರು ಯಾರ್ಯಾರು ಕ್ಯಾಂಡಿಡೇಟ್ಗಳನ್ನ ಹಾಕ್ತಾರೆ, ಯಾರ್ಯಾರನ್ನು ಆಯ್ಕೆ ಮಾಡಿ ಇವತ್ತು ನಿಲ್ಲಿಸ್ತಾರೆ, ಅವರಿಗೆ ನೀವು ಅವರನ್ನು ಗೆಲ್ಲಿಸುವುದ್ರ ಮುಖಾಂತರವಾಗಿ ಅವ್ರಿಗೆ ಋಣವನ್ನು ತೀರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ. ಇದೇ ಅಲ್ಲ, ಇನ್ನೂ 2 ವರ್ಷಗಳ ಕಾಲಾವಧಿ ಇದೆ. ಆ ಸಂದರ್ಭದಲ್ಲಿ ಇನ್ನಷ್ಟು ಹಣನ ಇಲ್ಲಿ ಬಿಡುಗಡೆ ಮಾಡ್ಕೊಂಡು ಬರ್ತಾರೆ. ಅವ್ರಿಗೆ ಆ ಚೈತನ್ಯ ಇದೆ, ಅವ್ರಿಗೆ ಆಸಕ್ತಿ ಇದೆ. ಅದೇ ನಾವು ಆಯ್ಕೆ ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಶಾಸಕರ ಒಂದು ಗುಣಗಾನ. ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ನೀವು ಎಲ್ಲರೂ ಸೇರಿ ಅವ್ರಿಗೆ ಬೆನ್ನು ನಿಂತು ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತದೆ. ಈ ಅವರು ವೇದಿಕೆ ಮೇಲೆ ಇದ್ದ ಗಣ್ಯರು ಮಾತಾಡ್ತಾ ನಮ್ಮ ಶಾಸಕರ ಏನು ಕಾರ್ಯತಂತ್ರವನ್ನು ಹೊಗಳಿದ್ದಾರೆ ಅದು ಸತ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗಾಗಲೇ ನೀವೆಲ್ಲ ಕಣ್ಣಾರೆ ನೀವು ನೋಡಿರ್ಬೋದು, ಈ ಬೂದಿಕೋಟೆ ರಸ್ತೆ ಇರ್ಬೋದು, ಕಾಮಸಂದ್ರ ರಸ್ತೆ ಇರ್ಬೋದು. ಮೊದಲು ನೀವು ಬೂದಿಕೋಟೆಯಿಂದ ಬಂಗಾರಪೇಟೆಗೆ ಬರ್ಬೇಕಂದ್ರೆ
1 ಗಂಟೆ ಟೈಮ್ ತಗೊಂತಾ ಇತ್ತು. ಆದರೆ ಇವತ್ತು ನಮ್ಮ ಶಾಸಕರು, ಅದು ಕಾಂಗ್ರೆಸ್ ಸರ್ಕಾರ ಮಾಡಿರೋ ಒಂದು ರಸ್ತೆಯಲ್ಲಿ 15 ನಿಮಿಷದಿಂದ 20 ನಿಮಿಷದಲ್ಲಿ ನೀವು ಬಂಗಾರಪೇಟೆ ಸೇರ್ಬೋದು. ಇಂಥ ಕಾರ್ಯಕ್ರಮಗಳಿಗೆ ಯಾರು ಮಾಡೋಕ್ಕಾಗತ್ತಂತೆ? ಅವರಿಗೆ ಇಚ್ಛಾಶಕ್ತಿ ಇರಬೇಕು. ಇವತ್ತು ನೀವೆಲ್ಲರೂ ನೋಡಿರ್ಬೋದು, 2013ರಲ್ಲಿ ಶಾಸಕರಾಗಿ ಆಯ್ಕೆ ಆದ್ಮೇಲೆ ಸತತವಾಗಿ ಬಂಗಾರಪೇಟೆಯಲ್ಲೇ ಎಲ್ಲ ಜನತೆಗೂ ಏಕೈಕ ನಮ್ಮ ಜಿಲ್ಲೆಯಲ್ಲಿ ಯಾರು ಶಾಸಕರು ಸಿಗ್ತಾರೆ ಅಂದ್ರೆ MLA ಅವರು ಸಾರ್ವಜನಿಕರಿಗೆ, ಅದು SN ನಾರಾಯಣ ಸ್ವಾಮಿ ಅವರಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬೆಳಗ್ಗೆ 5 ಗಂಟೆಗೆ ಶುರು ಮಾಡಿದ್ರೆ ಸಾಯಂಕಾಲ 9-10 ಗಂಟೆವರೆಗೂ ಜನರ ಸೇವೆಯಲ್ಲೇ ಇರ್ತಾರೆ. ಅಂತ ಶಾಸಕರು ಸಿಕ್ಕಿರೋದು ನಮ್ಗೆ ಪುಣ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದುವರೆಗೂ ಕೂಡ ಈ ಬೂದಿಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗಟ್ಟಿ ಮಾಡಲಿಕ್ಕೆ ಎಲ್ಲ ತಾಯಂದಿರು ಕೂಡ ನೀವು ಏನು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ನಾನು ಪಾದಾರ ಬಿಂದುಗಳಲ್ಲಿ ನಮಸ್ಕಾರ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಕಾರಣ ತಾವೆಲ್ಲರೂ ಕೂಡ ಇಷ್ಟು ಮಧ್ಯಾಹ್ನ ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಸಮಾವೇಶಕ್ಕೆ ತಾವೆಲ್ಲ ಬಂದು ಕೂತಿರ್ತಕ್ಕಂಥ ಒಂದು ರೀತಿಯನ್ನು ನೋಡಿದ್ರೆ ನಮಗೆ ಹೆಮ್ಮೆ ಅನಿಸ್ತದೆ. ಅನ್ನ ಕೊಟ್ಟಂತ ಕಾಂಗ್ರೆಸ್, ದಾರಿ ಕೊಟ್ಟಂತ ಕಾಂಗ್ರೆಸ್, ನೀರು ಕೊಟ್ಟಂತ ಕಾಂಗ್ರೆಸ್, ಕಷ್ಟ ಕಾಲದಲ್ಲಿ ಸತತವಾಗಿ ಬರಗಾಲ ಬಂದಾಗ ಯಾವುದೇ ಶಾಸಕರು ಕೂಡ, ಇಲ್ಲಿ ಶಾಸಕರು ಇರಲಿಲ್ಲ, SN ನಾರಾಯಣ ಸ್ವಾಮಿ ಅವರು ಇಲ್ಲಿದ್ದಂತ ಶಾಸಕರು ಕೈ ಚೆಲ್ಲಿ ಕೂತಂತ ಸಂದರ್ಭದಲ್ಲಿ ತನ್ನದೇ ಹಣದಿಂದ ಊರೂರಿಗೂ ಈ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೆ, ಪ್ರತಿಯೊಂದು ಮನೆಗೆ ಕೂಡ ನೀರು ಕೊಟ್ಟಂತ ಪುಣ್ಯಾತ್ಮ SN ನಾರಾಯಣ ಸ್ವಾಮಿ ಸಾಹೇಬ್. ಮರಿಬಾರದವ ನೀರಿನ ಋಣನ. ಇವತ್ತು ಯಾವ ತಾಯಿಂದರಾಗಲಿ ಕೂಲಿ ಸಿಗಲಿ ಸಿಗದೆ ಹೋಗ್ಲಿ, ಒಂದು ತಲೆಗೆ 10 ಕೆಜಿ ಅಕ್ಕಿ ಬರ್ತಾ ಇದೆ, ತನ್ನ ಬಡವರು ತನ್ನ ಮಕ್ಕಳನ್ನ ಪೋಷಣೆ ಮಾಡಿಕೊಳ್ಳಿಕ್ಕೆ ಇವತ್ತು ಆಧಾರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ತಾಯಂದ್ರಿ ಈ ಒಂದು ಋಣವನ್ನ ನೀವು ಜ್ಞಾಪಕ ಇಟ್ಕೊಂಡು ಈ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕು. ತಾವೆಲ್ಲರೂ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಆಗ್ಬೇಕಂತಕ್ಕಂಥದ್ದನ್ನ ಇವತ್ತು ತಾವು ಅರ್ಥಕೋಬೇಕು. ನೀವು ಹೋರಾಡಕ್ಕೆ ಬಸ್ಸಲ್ಲಿ ಫ್ರೀ ಮಾಡ್ತೀವಿ, ಮತ್ತೆ ನಿಮ್ಮ ಮನೆ ಕರೆಂಟ್ ಫ್ರೀ ಕೊಡ್ತೀವಿ, ನಿಮಗೆ ಹಕ್ಕಿ ಕೊಡ್ತೀವಿ, ನಿಮಗೆ ಗೃಹಭಾಗ್ಯ ಅಂತ ಹೇಳಿ ಹೆಣ್ಮಕ್ಳಿಗೆ ತಿಂಗಳಿಗೆ 2,000 ಕೊಡ್ತೀವಿ ಅಂತ ಹೇಳ್ತಾ ಇದ್ವಿ. ಆವಾಗ ಯಾರು ನಂಬಲಿಲ್ಲ ನಮ್ಮನ್ನ. ಹಬ್ಬದ ಬೇಡ ಬರೋದು, SH ಇಂಥ ಅಬದ್ಧ ಮೈಲದು మీరు ఓటు వేసుకోవాలా, దాంతో చెప్తాడు హుషార్, వాళ్ళు నమ్మకూడదు, మీరు నమ్మితే మీకు లేదు అని చెప్పి ಅನೇಕ ಜನರನ್ನ ಅನೇಕ ರೀತಿಯಲ್ಲಿ ದಿಕ್ತಪ್ಪಿಸಿದರು. ಆದರೂ ಕೂಡ ನಿಮಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ, ಸಿದ್ದರಾಮಣ್ಣವ್ರ ಮೇಲೆ, DK ಶಿವಕುಮಾರ್ ಮೇಲೆ, ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಅವರ ಮೇಲೆ ವಿಶೇಷವಾದ ಅಭಿಮಾನ, ಗೌರವ ಇತ್ತು. ಜೊತೆಗೆ SN ನಾರಾಯಣ ಸ್ವಾಮಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ, ಹೇಳಿದ್ದನ್ನು ಮಾಡ್ತಾನೆ, ಮಾಡಿದ್ದನ್ನೇ ಹೇಳ್ತಾನೆ ಅನ್ನೋ ಭರವಸೆ ಇತ್ತು. ಹಾಗಾಗಿ ನೀವೆಲ್ಲ ತಾಯಂದರು, ಅಣ್ಣ ತಮ್ಮಂದರು, ಮುಖಂಡರು ನನ್ನನ್ನು 3ನೇ ಬಾರಿ ಗೆಲ್ಸಿದ್ರಿ. ತಮ್ಮ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನು ಹೇಳ್ತೇನೆ. ನಾನೇನಾದರೂ ಮಾಡಬೇಕಲ್ಲ, ಗ್ರಾಮಗಳಲ್ಲಿ ಕುಡಿಯೋ ನೀರು ಕೊಡಬೇಕು, ಸಿಮೆಂಟ್ ರಸ್ತೆ ಕೊಡಬೇಕು, ಹೆಣ್ಣು ಮಕ್ಕಳು ರಾತ್ರಿ ಹೊತ್ತು ನಿರ್ಭಯ ಓಡಾಡಲಿಕ್ಕೆ ಹೈಮಾಸ್ ದೀಪ ಕೊಡಬೇಕು, ನಿಮ್ಮ ಗ್ರಾಮಗಳಿಗೆ ಹೋಗೋದಕ್ಕೆ ಒಳ್ಳೆ ತಾರ್ ರಸ್ತೆ ಮಾಡಬೇಕು, ಒಳ್ಳೆ ಮುಖ್ಯ ರಸ್ತೆ ಮಾಡಬೇಕು, ಚೆಕ್ ಡ್ಯಾಮ್ ಕಟ್ಟಬೇಕು, ಹಾಸ್ಟೆಲ್ ಕಟ್ಟಬೇಕು. ಇವೆಲ್ಲ ಮಾಡಬೇಕಲ್ಲಮ್ಮ, ಮಾಡಬೇಕಾ ಬೇಡವಾ? లేకపోతే నా బట్టు కోట్లు వేస్తే నా బట్టు రాని చూస్తాడు SN గడు. అది ఎప్పుడు చెప్పేది మా అబ్బాయి ఇప్పుడు మగళ్ళు చెప్తారు. ಅದಕ್ಕೆ ನಿಮ್ಮ ಹತ್ರ ಹಂಗೆ ಬಯಸ್ಕೋಬಾರ್ದಲ್ಲ, ಹೌದಲ್ಲಮ್ಮ? ಅದಕ್ಕೆ ಹೆಣ್ಣು ಮಕ್ಕಳು ಗ್ರಾಮಗಳಲ್ಲಿ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ನಿಮಗೆ ಏನೆಲ್ಲ ಬೇಕೋ ಎಲ್ಲವನ್ನೂ ಮಾಡಿಕೊಟ್ಟಿದ್ದೇನೆ. ಇವತ್ತು ಇನ್ನು ಯಾವ ಗ್ರಾಮದಲ್ಲಿ ಹೈಮಾಸ್ ಇಲ್ಲ, ಯಾವ ಗ್ರಾಮದಲ್ಲಿ ಸಿಮೆಂಟ್ ರಸ್ತೆ ಇಲ್ಲ,
ಯಾವ ಗ್ರಾಮದಲ್ಲಿ ನಿಮಗೆ ಆರೋ ಪ್ಲಾಂಟ್ ಇಲ್ಲ, ಕುಡಿಯೋ ನೀರಿಲ್ಲ, ಇವೆಲ್ಲದಕ್ಕೂ ಇವತ್ತು ಅನುದಾನ ಕೊಟ್ಟಿದ್ದೇನೆ. ಇನ್ನು 2 ತಿಂಗಳಲ್ಲಿ ನನ್ನ ಕ್ಷೇತ್ರದಲ್ಲಿ ಯಾವ ಭಾಗದಲ್ಲೂ ಕೂಡ ಕುಡಿಯೋ ನೀರಿಗೆ, ಬಿಸ್ಲರಿ ವಾಟರ್ಗೆ ತೊಂದರೆ ಇರೋದಿಲ್ಲ. ನಾನು ಅದಕ್ಕೆ ಇವತ್ತು ಹೈಮಾಸ್ ಲೈಟು, ಫಿಲ್ಟ್ರು, ಇದು ಯಾವುದು ಸರ್ಕಾರ ಸ್ಕೀಮ್ ಅಲ್ಲಮ್ಮ. ಇದನ್ನ ನಾನು ನನ್ನ ಗ್ರಾಮಗಳ ಹೆಣ್ಣು ಮಕ್ಕಳು, ಬಡ ಹೆಣ್ಣು ಮಕ್ಕಳು, ಕೂಲಿ ಮಾಡ್ತಕ್ಕಂಥವರು, ರೈತರ ಮಕ್ಕಳು ಇವತ್ತು ಬಿಸ್ಲರಿ ನೀರನ್ನೇ ಕುಡಿಬೇಕು. ಅವ್ರ ಕೈಯಲ್ಲಿ 1 ಲೀಟ್ರಿಗೆ 20 ರೂಪಾಯಿ ಕೊಟ್ಟು ಕೊಂಡ್ಕೊಳಕ್ ಆಗೋದಿಲ್ಲ ಅಂಥೇಳಿ ಇವತ್ತು ಬಿಸ್ಲರಿ ನೀರನ್ನು ಇವತ್ತು ನಾವು 20 ಲೀಟರ್ ಕ್ಯಾನ್ಗೆ ಕೇವಲ 5 ರೂಪಾಯಿ. ಅದೇನಮ್ಮ